ಮಡಿಕೇರಿ ನಗರದ ಹೊರವಲಯದ ಇಬ್ಬನಿ ಒಳವಾಡಿ ಗ್ರಾಮದಲ್ಲಿ ಹುಲಿ ಕಾಣಿಸಿಕೊಂಡಿದೆ. ಕಾಫಿ ತೋಟವೊಂದರಲ್ಲಿ ಹುಲಿ ರಾಜಾರೋಷವಾಗಿ ಸಂಚಾರ ಮಾಡ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿದ್ದು ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಕಳೆದ 2 ತಿಂಗಳಿನಿಂದ ಇಬ್ಬನಿ ಒಳವಾಡಿ ಗ್ರಾಮದಲ್ಲಿ ಹುಲಿ ಸಂಚಾರ ಮಾಡ್ತಾ ಇದ್ದು ಜನರು ಭಯದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಈ ಅವಧಿಯಲ್ಲಿ ಕರುಗಳು, ಹಸುಗಳು ಮತ್ತು ಎತ್ತುಗಳು ದಾಳಿಗೆ ಒಳಗಾಗಿದ್ರು. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಲ್ಲಿನ ನಿವಾಸಿಗಳು ದೂರು ನೀಡಿದ್ದಾರೆ. ಆದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೀಗ ಸಿಸಿಟಿವಿಯಲ್ಲಿ ಹುಲಿ ದೃಶ್ಯ ಸೆರೆಯಾಗ್ತಾ ಇದ್ದಂತೆ ಅಧಿಕಾರಿಗಳು ಚುರುಕಾಗಿರುವುದು ದುರಂತ. 2 ತಿಂಗಳ ಹಿಂದೆ ನಾವು ಮನವಿ ಮಾಡಿದಾಗ ತುರ್ತು ಕ್ರಮ ಎಲ್ಲಿತ್ತು ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹುಲಿ ದಾಳಿ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರ ಒದಗಿಸಬೇಕು, ಇಲ್ಲವಾದರೆ ಗಂಭೀರ ಹೋರಾಟಕ್ಕೆ ಮುಂದಾಗ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ನಿಮಗೆ ಎಲ್ಲ ಗೊತ್ತಿದ್ದಂಗೆ ಇಲ್ಲಿ ನಮ್ಮ ಒಂದು ಎಸ್ಟೇಟ್ ಪ್ರೈವೇಟ್ ಇದರಲ್ಲಿ ಅವರ ಒಂದು ಕ್ಯಾಮ್ರಲ್ಲಿ ಹುಲಿ ಒಂದು ಸೆರೆಯಾಗಿದೆ. ಆ ಹುಲಿ ಸೆರೆಯಾಗಿರೋದಕ್ಕೆ ನಾವು ಅದನ್ನು ನೋಡಿ ಆಲ್ರೆಡಿ ಪರ್ಮಿಷನ್ಗೆ ಬರೆದು ಪರ್ಮಿಷನ್ ಕೂಡ ಸಿಕ್ಕಿದೆ. ಪರ್ಮಿಷನ್ ಇವಾಗ ಕ್ಯಾಪ್ಚರ್ ಮಾಡಲಿಕ್ಕೆ ಎಲ್ಲ ಕಡೆಯಿಂದ ಟೀಮ್ಸ್ ಬಂದಿದೆ. ನಮ್ಮದು ಕುಶಾಲನಗರದಿಂದ ಆಲ್ರೆಡಿ ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೂಮಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಡ್ರೋನ್ ಕೂಡ ಬಂದಿದೆ. ಎಲ್ಲ ಬಂದು ಇವಾಗ ಅದು ಲೊಕೇಟ್ ಆಗಿದ ತಕ್ಷಣ ಅವಳು ಟ್ರೈ ಟು ಕ್ಯಾಪ್ಚರ್. ಇಲ್ಲಿಂದ ನೀವು ನಿಷೇಧಾಜ್ಞೆ ಏನಾರು ಹೌದು, 144 ಸೆಕ್ಷನ್ ಅಡಿಯಲ್ಲಿ ನಿಷೇಧಾಜ್ಞೆ ಇಲ್ಲಿ ಹೊರಡಿಸಲಾಗಿದೆ. ಮತ್ತು ಇಲ್ಲಿ ಸುತ್ತಮುತ್ತ ಇರೋರೆಲ್ಲರಿಗೂ ಅನೌನ್ಸ್ಮೆಂಟ್ಸ್ ಸಿಸ್ಟಮ್ ಮುಖಾಂತರ ಸಹ ಹೇಳಲಾಗಿದೆ, ಯಾರು ಇಲ್ಲಿ ತೋಟಗಳಿಗೆ ಕೂಲಿ ಕಾರ್ಮಿಕರು ಅವ್ರನ್ನ ಕಳಿಸಬಾರ್ದು, ಪ್ಲಸ್ ಮಕ್ಕಳು ಯಾರಾದರೂ ಇದ್ದರೆ ಒಳಗಡೆ ಇರಬೇಕು ಆಪರೇಷನ್ ನಡೆಯೋವರೆಗೂ ಅಂತ ಹೇಳ್ಬಿಟ್ಟು ಎಲ್ಲ ಮುಂಜಾಗ್ರತೆ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ. ಈ ರೋಡಲ್ಲಿ ನೀವು ಆಗ್ಲೇ ಹೇಳಿದ ರೋಡ್ ಜಾಗ ಎಲ್ಲಿ ಅದು ಕೆರೆ ಹೇಳಿದ್ರಲ್ಲ ಅಲ್ಲಿ ಗದ್ದೆ ಎಲ್ಲ ಉಂಟಲ್ಲ, ಅಲ್ಲಿ ಕೆಳಗೆ ಗದ್ದೆ ಎಲ್ಲ ಅದು ಈಗ ಸಂದೀಪ್ ನಗರ